ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಮಲಯಾಳಿ ಸಿನಿಮಾ ರಂಗದ ಖ್ಯಾತ ಹಾಸ್ಯ ನಟ ಹರೀಶ್ ಕನರನ್ ಅವರ ಕೇರಳದ ಕೋಯಿಕೋಡ್ನಲ್ಲಿರುವ ನಿವಾಸವನ್ನು. 16 ವರ್ಷ ಹಳೆಯದಾಗಿದ್ದ ಕಾಂಕ್ರೀಟಿನ ಸಾಮಾನ್ಯ ಮನೆಯನ್ನು ಕೆಡವದೆ ಮೇಕೋವರ್ ತಂತ್ರದ ಮೂಲಕ ಕೋಯಿಕೋಡಿನವರೇ ಆದ ಕಟ್ಟಡ ವಿನ್ಯಾಸಗಾರ ಜಯನ್ ಬಿಲಾತಿಕುಳಂ ನೀಡಿದ ಕಲಾತ್ಮಕ ಸ್ಪರ್ಶವನ್ನು ನೀವೀಗ ನೋಡುತ್ತಿದ್ದೀರಿ. ಸದೃಢವಾಗಿದ್ದರೂ ಹಳೆಯದೆಂಬ ಕಾರಣಕ್ಕೆ ಇದ್ದ ಮನೆಯನ್ನು ಕೆಡವಿ ಹೊಸ ಮನೆಯನ್ನು ನಿರ್ಮಿಸಬೇಕೆಂಬ ಯೋಜನೆ ಹಾಕಿಕೊಂಡವರನ್ನು ಮತ್ತೊಮ್ಮೆ ಯೋಚನೆಗೆ ಹಚ್ಚುವ ಚಿಂತನೆ ಇಂದಿನ ಎಪಿಸೋಡಿನಲ್ಲಿದೆ. ಮುಂದುವರಿಯುವ ಮುನ್ನ ಒಂದು ಡಿಸ್ಕ್ಲೇಮರ್. ಮಲಯಾಳಿ ಭಾಷೆಯಲ್ಲಿದ್ದ ಸಂಭಾಷಣೆಯನ್ನು ಕನ್ನಡಕ್ಕೆ ಭಾಷಾಂತರಿಸಲು ವೈಡ್ ಆಂಗಲ್ ತಂಡ ಇದೇ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿದೆ. ಈ ಪ್ರಯತ್ನದಲ್ಲಿ ಸ್ವರ ಹಾಗೂ ಉಚ್ಚಾರಣೆಯಲ್ಲಿ AI ಮಾಡಿದ ಅಪಸವ್ಯಗಳನ್ನು ದಯವಿಟ್ಟು ಬದಿಗಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ವೈಡ್ ಆಂಗಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಬಹಳ ವಿಶೇಷವಾದ ಒಂದು ಮನೆಗೆ ಬಂದಿದ್ದೀನಿ. ಕೇರಳದ ಕೋಯಿಕೋಡ್ನಲ್ಲಿರುವಂತಹ ಮಲಯಾಳಂ ಕಮಿಡಿಯನ್ ಆಕ್ಟರ್ ಹರೀಶ್ ಕನರನ್ ಅವರ ಮನೆಗೆ ಬಂದಿದ್ದೀನಿ. ಸೊ ಬಹಳ ಸುಂದರವಾದಂಥ ಒಂದು ಕೇರಳ ಟ್ರೆಡಿಷನಲ್ ಮನೆ ಇದು. ಈ ಮನೆ ಒಂದು ಬಾಕ್ಸ್ ಟೈಪ್ ಆಫ್ ಮನೆ ಆಗಿತ್ತು ಮೊದಲು, RCC ಸ್ಟ್ರಕ್ಚರ್. ಅದನ್ನು ಕೇರಳ ಟ್ರೆಡಿಷನಲ್ ಹೌಸ್ ಆಗಿ ಮೇಕ್ ಓವರ್ ಮಾಡಿದ್ದಾರೆ. ಸೊ ಒಂದು RCC ಮನೆಯನ್ನು, ಒಂದು ಕಾಂಟೆಂಪರರಿ ಮನೆಯನ್ನು ಹೇಗೆ ಟ್ರೆಡಿಷನಲ್ ಮನೆಯಾಗಿ ಮೇಕ್ ಓವರ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಮಾದರಿ ಮನೆ. ಸೊ ನನ್ನ ಜೊತೆ ಹರೀಶ್ ಅವ್ರ ಜೊತೆಗೆ ಈ ಮನೆಯನ್ನು ಈ ಥರ ಮೇಕ್ ಓವರ್ ಮಾಡಿದಂತಹ ಜಯನ್ ಅವರು ಕೂಡ ಇದ್ದಾರೆ. ಇಬ್ಬರಿಗೂ ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತ. ನಮಸ್ಕಾರ. ಸೊ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಟು ಹರೀಶ್. ಸೊ ವೆರಿ ಬ್ಯೂಟಿಫುಲ್ಲಿ ಡನ್ ದ ಮೇಕ್ ಓವರ್ and typically it is Kerala traditional house now. Earlier I heard that it was a contemporary RCC boxed structure house. So credit to Jayatal. Okay, right. Congratulations to him also on behalf of our. ಹರೀಶ್ ಮತ್ತು ಅವರ ಪತ್ನಿಗೊಂದು ಸಾಂಪ್ರದಾಯಿಕ ಮನೆ ಬೇಕೆಂಬ ಆಸೆ ಇತ್ತು. ಹಾಗಾಗಿ ಅವರು ನನ್ನನ್ನು ಹುಡುಕೊಂಡು ಬಂದ್ರು. ನಮಗೆ ಮೊದಲೇ ಪರಿಚಯವಿತ್ತು. ಒಂದು ಮನೆ ಮಾಡಬೇಕು ಅಂದಾಗ ನಾನು ಇಲ್ಲಿಗೆ ಬಂದೆ. ನಾವು ಮೊದಲು ಬೇರೆಯವರಿಂದ ಪ್ಲಾನ್ ಮಾಡಿಸಿದ್ದೆವು, ಆದ್ರೆ ಅದು ನಮಗೆ ಇಷ್ಟವಾಗ್ಲಿಲ್ಲ. ಆಮೇಲೆ ಒಬ್ಬ ಸ್ನೇಹಿತ ಜಯಣ್ಣನ ಬಗ್ಗೆ ಹೇಳ್ದ. ಜಯಣ್ಣ ಬಂದು ಕೇವಲ 5 ನಿಮಿಷಗಳಲ್ಲಿ ಸ್ಕೆಚ್ ಹಾಕಿ ಕೊಟ್ರು. ಅದು ನಮಗೆ ತುಂಬಾ ಇಷ್ಟವಾಯ್ತು. ನಾವು ಮೊದಲು ಬೇರೆ ಕಡೆ ಮನೆ ಕಟ್ಟಲು ಉದ್ದೇಶಿಸಿದ್ವಿ, ಆದ್ರೆ ಜಯಣ್ಣ ಈ ಬಾಕ್ಸ್ ಮಾದರಿಯ ಮನೆಯನ್ನು ನೋಡಿ ಇದನ್ನೇ ನಾವು ನವೀಕರಣ ಮಾಡಬಹುದು, ಇದು ತುಂಬಾ ಚೆನ್ನಾಗಿ ಮೂಡಿ ಬರುತ್ತದೆ ಎಂದು ಹೇಳಿದ್ರು. ಹಾಗಾದ್ರೆ ಈ ಬದಲಾವಣೆ ಯಾವ ವರ್ಷದಲ್ಲಿ ನಡೀತು? ಸುಮಾರು 3 ವರ್ಷಗಳ ಹಿಂದೆ. ಮತ್ತು ಇದಕ್ಕೆ ಎಷ್ಟು ಸಮಯ ಹಿಡಿಯಿತು? 1.5 ವರ್ಷ. ನೀವು ಈ ಬದಲಾವಣೆಯನ್ನ ಮಾಡಿದ್ದೀರಿ. ಜನರಿಗೆ ಈ ರೀತಿ ನವೀಕರಣ ಮಾಡಿಕೊಳ್ಳಲು ನೀವು ಯಾಕೆ ಶಿಫಾರಸು ಮಾಡುತ್ತೀರಿ? ಯಾಕಂದ್ರೆ ಹರೀಶ್ ಅವರು ತಮ್ಮ ಬಾಲ್ಯದಲ್ಲಿ ಕಷ್ಟಪಟ್ಟು ಕಟ್ಟಿದ ಸುಂದರವಾದ ಮನೆ ಇದು. ಅಷ್ಟೇ ಅಲ್ಲೇ ಇದು ಹರೀಶ್ ಅವರ ಮೂಲ ಮನೆಯಾಗಿದೆ. ಆ ಮನೆಯನ್ನು ಕೆಡವಿ ಹೊಸದಾಗಿ ಕಟ್ಟಲು ಹರೀಶ್ ಅವರಿಗೆ ಇಷ್ಟವಿರಲಿಲ್ಲ. ಅದು ಅದೃಷ್ಟದ ಮನೆ. ಹಾಗಾಗಿ ಆ ಮನೆ ಮೇಲೆಯೇ ನಾವು ಕೇರಳ ಶೈಲಿಯ ಮನೆಯನ್ನು ನಿರ್ಮಿಸಲು ಇಲ್ಲಿ ಬರುವಾಗ ಇದು ಸರಿಯಾದ ಸ್ಥಳವೆಂದು ನಮಗನಿಸಿತು.
ಕುಟುಂಬದ ವಾತಾವರಣವಿದೆ. ಹರೀಶ್ ಮತ್ತು ಅವರ ಪತ್ನಿ ಮೊದಲು ನಿರ್ಮಿಸಿದ ಮನೆ ಇಲ್ಲಿದೆ. ಸರಿ, ನಮ್ಮಲ್ಲಿ ವಾಸ್ತು ಇದೆ. ವಾಸ್ತು ಈ ಮನೆಯನ್ನು ವಾಸ್ತುವಿನ ಚೌಕಟ್ಟಿನಲ್ಲೇ ನಿರ್ಮಿಸಲಾಗಿದೆ. ಮೊದಲು ನಿರ್ಮಿಸಿದ ಮನೆ ವಾಸ್ತು ಪ್ರಕಾರವಾಗಿತ್ತು. ಆದ್ದರಿಂದ ಅದರಿಂದ ಸ್ವಲ್ಪ ಬದಲಾವಣೆ ಮಾಡಿ ಈ ಭಾಗವನ್ನು, ಇಲ್ಲಿ ಮೊದಲ ಮನೆಯ ಪೋರ್ಚ್ ಇತ್ತು, ಅದನ್ನು ನಾವು ಪೂರ್ತಿಯಾಗಿ ಸಿಟ್ಔಟ್ ಆಗಿ ಮಾಡಿದೆವು. ಇದು ಸ್ವಲ್ಪ ಮುಂದೆ ಚಾಚಿಕೊಂಡಿರುವಂತೆ ಮಾಡಿದೆವು. ನಾವು ಪೋರ್ಚ್ ಅನ್ನು ಪ್ರತ್ಯೇಕವಾಗಿ ನೀಡಿದೆವು. ಮುಖ್ಯವಾಗಿ ಈ ಮುಂಭಾಗವನ್ನೇ ಬದಲಾಯಿಸಲಾಯಿತು, ಏಕೆಂದರೆ ಪೋರ್ಚ್ ಅನ್ನು ಅಲ್ಲಿಂದ ತೆಗೆದು ನಾವು ಅದನ್ನು ಬೆಡ್ ಸ್ಪೇಸ್ ಆಗಿ ಬದಲಾಯಿಸಿದೆವು. ನಂತರ ಹೊರಗಡೆ ಒಂದು ಒಳ್ಳೆಯ ವರಾಂಡವನ್ನು ನೀಡಿದೆವು. ಆಗ ಇದರ ಎಲಿವೇಶನ್ ಸಂಪೂರ್ಣವಾಗಿ ಸಾಂಪ್ರದಾಯಿಕ ಕೇರಳ ಶೈಲಿಗೆ ಬದಲಾಯಿತು. ಮೇಲೆ ಮಹಡಿ ಇರಲಿಲ್ಲ, ಅಲ್ಲಿ ನಾವು ಕಿಟಕಿಗಳನ್ನು ನೀಡಿ 2 ಬೆಡ್ರೂಮ್ಗಳನ್ನು ಮಾಡಿದೆವು. ಹರೀಶ್ ಮತ್ತು ಅವ್ರ ಪತ್ನಿ ಹಣ ವ್ಯರ್ಥ ಮಾಡಬಾರದು ಎಂದು ಪಟ್ಟು ಹಿಡಿದಿದ್ರು. ಕೆಲಸ ಅಚ್ಚುಕಟ್ಟಾಗಿರ್ಬೇಕು ಮತ್ತು ಅನಗತ್ಯ ಖರ್ಚುಗಳು ಇರಬಾರದು ಎಂಬ ನಿರ್ಧಾರವಿತ್ತು. ಆದ್ದರಿಂದ ನಾವು ಯಾವುದನ್ನು ಕೆಡವಲು ಪ್ರಯತ್ನಿಸಲಿಲ್ಲ. ಎಲ್ಲವನ್ನು ಹಾಗೆ ಉಳಿಸ್ಕೊಂಡು ಅವರ ಇಷ್ಟದಂತೆ ಮಾಡಿದೆವು. ಅವರಿಬ್ಬರು ಈ ಮನೆ ನಿರ್ಮಾಣದಲ್ಲಿ ತುಂಬಾ ತೊಡಗಿಸಿಕೊಂಡಿದ್ರು. ಹರೀಶ್ ಮತ್ತು ಅವ್ರ ಪತ್ನಿ ತುಂಬಾ ಇನ್ವಾಲ್ವ್ ಆಗಿದ್ರು. ಮನೆ ಮಾಲೀಕರು ತೊಡಗಿಸಿಕೊಂಡಾಗ ಮಾತ್ರ ಆ ಮನೆ ಅಂದ ಹೆಚ್ಚುತ್ತದೆ. ಈ ಮನೆ ಇಷ್ಟು ನೀಟಾಗಿರುವುದಕ್ಕೆ ಅವರ ಇನ್ವಾಲ್ವ್ಮೆಂಟ್ ಕಾರಣ. ಯಾವುದೋ ಒಬ್ಬ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ರೆ ಅವ್ರು ಮಾಡಿದ್ದು ಸರಿಯಿಲ್ಲ, ಇದು ಸರಿಯಿಲ್ಲ ಎಂದು ಹೇಳ್ತಾ ಇರ್ಬೇಕಾಗಿತ್ತು. ಆದ್ರೆ ಇಲ್ಲಿ ಪ್ರತಿಯೊಂದು ವಸ್ತುವನ್ನು ಹರೀಶ್ ಮತ್ತು ಅವರ ಪತ್ನಿಯೇ ನೇರವಾಗಿ ಹೋಗಿ ಸಂಗ್ರಹಿಸಿದ್ದಾರೆ. ನಾನವರಿಗೆ ಸ್ಥಳಗಳನ್ನ ತೋರಿಸ್ತಿದ್ದೆ. ದರಗಳನ್ನು ವಿಚಾರಿಸಿ ತಮಗಿಷ್ಟವಾದ ವಸ್ತುಗಳನ್ನು ಅವರೇ ಆಯ್ಕೆ ಮಾಡಿದರು. ಆ ಒಂದು ಪ್ಯಾಷನ್ ನಿಂದ ತಮಗಿಷ್ಟವಾದಂತೆ ಈ ಮನೆಯನ್ನು ನಿರ್ಮಿಸಿದ್ದಾರೆ. ಕೆಲವರು ಮನೆ ಕಟ್ಟುವಾಗ ಮನೆ ಜವಾಬ್ದಾರಿಯನ್ನ ಬೇರೆಯವರಿಗೆ ಒಪ್ಪಿಸಿ ಕೊನೆಯಲ್ಲಿ ಕೀಲಿಕೈ ಪಡೆಯಲು ಮಾತ್ರ ಬರ್ತಾರೆ. ಅದು ಟರ್ನ್ ಕೀ ಪ್ರಾಜೆಕ್ಟ್. ಆದ್ರೆ ಇಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಇತ್ತು, ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀರಿ. ಸರಿ, ನಮ್ಮ ಪ್ರತಿಯೊಂದು ವಸ್ತುವಿನ ಬಗ್ಗೆಯೂ 100 ಬಾರಿ ನಮ್ಮ ಅಭಿಪ್ರಾಯ ಕೇಳಿ ದರ ವಿಚಾರಿಸಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲಾ ಕೆಲಸಗಳಲ್ಲೂ ಸ್ಪಷ್ಟತೆ ಇತ್ತು. ಮರವನ್ನು ನಾವು ನೇರವಾಗಿ ಅವರ ಸ್ನೇಹಿತರೊಬ್ಬರ ಮೂಲಕ ನಿಲಂಬೂರ್ ಅರಣ್ಯದಿಂದ ತಂದೆವು. ಉಳಿದ ಫೆರೋಸಿಮೆಂಟ್ ವಸ್ತುಗಳನ್ನ ನಮ್ಮ ಕಚೇರಿಯಿಂದಲೇ ತಂದೆವು. ಮೆಟೀರಿಯಲ್ಗಳನ್ನೆಲ್ಲ ಅವರೇ ನೇರವಾಗಿ ಖರೀದಿಸಿ ಕೊಟ್ರು. ಮೆಟಲ್ ಕ್ರಾಫ್ಟ್ ಕೆಲಸ ಮಾಡಲು ಕೆಲಸಗಾರರನ್ನು ಇಲ್ಲಿಗೆ ಕರೆಸಿ ಮಾಡಿಸಿದೆವು. ಎಲ್ಲರ ಜೊತೆಗೂ ನೇರವಾಗಿ ವ್ಯವಹರಿಸಿದೆವು. ಕೆಲ್ಸದ ಗುಣಮಟ್ಟ ನಮಗ್ ಮುಖ್ಯವಾಗಿತ್ತು. ಗುಣಮಟ್ಟ ಮತ್ತು ವೆಚ್ಚದ ಮೇಲೆ ನಿಯಂತ್ರಣ ಇತ್ತು. ಎಲ್ಲವೂ ನಿಯಂತ್ರಣದಲ್ಲಿತ್ತು. ಅವ್ರು ತುಂಬಾ ಬ್ಯುಸಿ ಇರೋ ಕಲಾವಿದ್ರು. ಆದ್ರೂ ಆ ಸಮಯದಲ್ಲಿ ಅವ್ರು ಇದ್ರಲ್ಲಿ ತೊಡಗಿಸ್ಕೊಂಡಿದ್ರು. ಸಮಯ ಸಿಕ್ಕಾಗೆಲ್ಲ ಬಂದು ಕೆಲಸ ಮಾಡ್ತಿದ್ರು. ಆ ಒಂದು ಮನೋಭಾವದಿಂದಲೇ ಇದು ಯಶಸ್ವಿಯಾಗಿದೆ. ಇಲ್ಲದಿದ್ರೆ ಇದು ಒಂದು ಸಾಮಾನ್ಯ ಮನೆಯಾಗಿರುತ್ತಿತ್ತು. ಈ ಟೈಲ್ಸ್ ಗಳನ್ನ ಗುಜರಾತ್ ನಿಂದ ತರಲಾಗಿದೆ. ಗುಜರಾತ್ ನಿಂದ ಆಯ್ಕೆ ಮಾಡಿದ್ದು. ಅದನ್ನು ಇಲ್ಲಿಗೆ ಇಂಪೋರ್ಟ್ ಮಾಡಿಸಿ ಬಳಸಲಾಗಿದೆ. ಮತ್ತು ಮನೆಯನ್ನು ವಿಸ್ತರಿಸುವಾಗ ನೀವು ಮೊದಲ ಮಹಡಿಯನ್ನ ಸೇರಿಸಿದ್ದೀರಿ ಅಲ್ವೇ? ಹೌದು, ನವೀಕರಣದ ಸಮಯದಲ್ಲಿ ಮೊದಲ ಮಹಡಿಯನ್ನ ಹೆಚ್ಚುವರಿಯಾಗಿ ಸೇರಿಸಲಾಯಿತು. ಮೊದಲ ಮಹಡಿಯಲ್ಲಿ ಟೆರೇಸ್ ಇಲ್ಲ. ಸರಿ, ಅಲ್ಲಿ ಪೂರ್ತಿಯಾಗಿ ಮರವನ್ನ ಬಳಸಲಾಗಿದೆ. ಅಲ್ಲಿ ಸ್ಲ್ಯಾಬ್ ಇಲ್ಲ, ಸಂಪೂರ್ಣವಾಗಿ ಮರ. ಹಳೆಯ ಸಾಂಪ್ರದಾಯಿಕ ಪರಿಕಲ್ಪನೆ. ಅದರ ಮೇಲೆ ಟ್ರಸ್ ರೂಫ್ ಇದೆ. ಅದರ ಕೆಳಗೆ ಪೂರ್ತಿಯಾಗಿ ಮರದ ಹಲಗೆಗಳನ್ನ ಬಳಸಲಾಗಿದೆ. ಆದ್ರಿಂದ ತುಂಬಾ ತಂಪಾದ ಅನುಭವ ಸಿಗ್ತದೆ. ಇದು ಒಂದ್ ರೀತಿಯ ಮಿಶ್ರ ಕಲೆ. ಮನೆಗಳಲ್ಲಿ ದೇವರ ರೂಪಗಳನ್ನು ಬಿಡಿಸಬಾರದು ಎಂಬ ಕಾರಣಕ್ಕೆ ನಾವು ಕೇರಳದ ವಿವಿಧ ಕಲಾ ಪ್ರಕಾರಗಳನ್ನ ಇಲ್ಲಿ ಚಿತ್ರಿಸಿದ್ದೇವೆ. ಇಲ್ಲಿಯೂ ಕೂಡ ಅದೇ ಸಮಕಾಲೀನ ಶೈಲಿಯನ್ನು ಬಳಸಲಾಗಿದೆ. ಇದು ಕಥಕ್ಕಳಿ. ಕಥಕ್ಕಳಿ ಇವು ಪ್ರಸಿದ್ಧವಾದ ಕೇರಳದ ದೇವಸ್ಥಾನದ ಹಬ್ಬಗಳು ವಿಶೇಷವಾಗಿ ಆಚರಿಸಲಾಗ್ತವೆ. ಮೋಹಿನಿಯಾಟಮಲ್ಲ, ಕಥಕ್ಕಳಿ, ತೆಯ್ಯಂ ಮತ್ತು ಪುಲಿಕಳಿ. ಈ ಕಂಬ ನೋಡಲು ಮರದಿಂದ ಮಾಡಿದಂತಿದೆ. ಇದು ಮರದ ಕಂಬವೇ? ಇದು ಸಿಮೆಂಟು. ಆದ್ರೆ ಇದು ಮರದ ಕಂಬವನ್ನೇ ಹೋಲ್ತದೆ. ನೋಡಲು ಹಾಗೆ ಕಾಣುತ್ತದೆ. ಇದು ಲಿವಿಂಗ್ ಮತ್ತು ಡೈನಿಂಗ್ ನಡುವಿನ ಪಾರ್ಟಿಷನ್. ಇದನ್ನು ಕಿಳಿವಾತಿಲ್ ಎನ್ನುತ್ತಾರೆ. ಲಿವಿಂಗ್ ರೂಮಿನಿಂದ ಸಂಪರ್ಕ ಬೇಡವೆಂದಾಗ ಈ ಬಾಗಿಲನ್ನು ಮುಚ್ಚಬಹುದು. ತೆರೆದರೆ 2 ಒಂದೇ ರೀತಿ ಕಾಣುತ್ತವೆ. ಇದು ಸಂಪೂರ್ಣವಾಗಿ ಮರದಿಂದ ಮಾಡಿದ ಕೆಲಸ. ಮೊದಲು ಇದು ಇಲ್ಲಿ ಒಂದು ಶೋ ಕೇಸ್ ಆಗಿತ್ತು. ಅದೇ ಜಾಗವನ್ನ ಈಗ ಕಿಳಿವಾತಿಲಾಗಿ ಮಾಡಿದ್ದೀರಿ. ಈ ರೇಲಿಂಗ್ ತುಂಬಾ ಸುಂದರವಾಗಿದೆ. ಇದು ಯಾವ ಮರ? ಇದು ತೆಂಗಿನ ಮರ. ನಮ್ ಜಾಗದಲ್ಲೇ ಇದ್ದ ಸಾಮಾನ್ಯ ತೆಂಗಿನ ಮರವನ್ನ ಬಳಸಿದ್ದೇವೆ. ಹಿಂದೆ ಇಲ್ಲಿನ ಹೆಚ್ಚಿನ ಮನೆಗಳ ಮಾಡಿಗೆ ತೆಂಗಿನ ಮರವನ್ನೇ ಬಳಸುತ್ತಿದ್ರು. ಇದು ತುಂಬಾ ಕಾಲ ಬಾಳಿಕೆ ಬರ್ತದೆ. ಇದು 200 ವರ್ಷಗಳ ಕಾಲ ಇರ್ತದೆ. ನೀರ್ ತಗುಲ್ದಿದ್ರೆ ಇದು ಬಹಳ ಕಾಲ ಬಾಳಿಕೆ ಬರ್ತದೆ. ಚೆನ್ನಾಗಿ ಒಣಗಿದ ಹಳೆ ತೆಂಗಿನ ಮರವಾಗ್ಬೇಕು. ವೀಕ್ಷಕರೇ ನೋಡಬಹುದು, ರೇಲಿಂಗ್ ಮತ್ತು ಟ್ರಸ್ ಕೆಲಸಗಳಿಗೆ ಕೂಡ ತೆಂಗಿನ ಮರವನ್ನ ಬಳಸಬಹುದು. ಇದರಲ್ಲಿ ಒಳ್ಳೆ ಗ್ರೈನ್ಸ್ ಇದೆ ಮತ್ತು ಗಟ್ಟಿಯಾಗಿದೆ. ತುಂಬಾ ಚೆನ್ನಾಗಿದೆ. ಮತ್ತು ಬೆಲೆಯ ವಿಷಯದಲ್ಲಿ ತೇಗದ ಮರ ಅಥವಾ ಹೊನ್ನೆ ಮರಕ್ಕೆ ಹೋಲಿಸಿದ್ರೆ ಇದು ತುಂಬಾ ಕಡಿಮೆ. ಒಂದು ತೆಂಗಿನ ಮರಕ್ಕೆ 1000 ರೂಪಾಯಿಗಳು. ಬಹಳ ಮಿತವ್ಯಯಕಾರಿಯಾಗಿದೆ. ಇದನ್ನು ಕೇರಳದ ಸಾಂಪ್ರದಾಯಿಕ ಮಟ್ಟುಪಾವು ಕಿಟಕಿ ಅಂತಾರೆ. ಈ ಬಾಗಿಲು ತೆರೆದ್ರೆ ಅಡೆತಡೆ ಇರೋದಿಲ್ಲ. ಇದು ಮುಚ್ಚಿದ ಸ್ಥಿತಿಯಲ್ಲಿರುವ ಮಟ್ಟುಪಾವು. ಇದನ್ನ ತೆರೆದ್ರೆ ಸುಂದರವಾದ ಪ್ರಕೃತಿಯನ್ನ ಆನಂದಿಸಬಹುದು.
ಸುರಕ್ಷತೆಗಾಗಿ ಎಲ್ಲಾ ಬಾಗಿಲುಗಳನ್ನ ಅಳವಡಿಸಲಾಗಿದೆ. ಇದರ ಇನ್ನೊಂದು ವಿಶೇಷವಂದ್ರೆ, ಹಿಂದೆ ರಾಜಮನೆತನಗಳಲ್ಲಿ ಸ್ತ್ರೀಯರು ಹೊರಗೆ ಹೋಗುವಂತಿರ್ಲಿಲ್ಲ. ಅವರು ಇದ್ರ ಮೂಲಕವೇ ವಿಷಯಗಳನ್ನ ಮಾತಾಡ್ತಿದ್ರು. ಹೊರಗೆ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮವನ್ನ ಇದರ ಮೂಲಕ ನೋಡ್ತಿದ್ರು. ಸಾಂಪ್ರದಾಯಿಕ ಕೇರಳ ವಾಸ್ತುಶಿಲ್ಪದ ಎಲ್ಲಾ ಮನೆಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುತ್ತೆ. ಬಿಳಿ ಅಗಿಲು ಮತ್ತು ಕೆಂಪು ಅಗಿಲು ಎಂಬ ಎರಡು ವಿಭಿನ್ನ ರೀತಿಯ ಮರಗಳಿವೆ. ಈ ಮರಗಳಲ್ಲಿ ವಿಶೇಷವಾಗಿ ಇಲ್ಲಿ ಬಳಸಲಾಗಿರುವುದು ಕೆಂಪು ಅಗಿಲು ಎಂಬ ಮರವಾಗಿದೆ. ಈ ಕೆಂಪು ಅಗಿಲು ಮರವನ್ನ ಆಯ್ಕೆ ಮಾಡಲಾಗಿದೆ ಏಕೆಂದ್ರೆ ಇದು ಕೆಲವೊಂದು ವಿಶೇಷ ಗುಣಗಳನ್ನು ಹೊಂದಿದೆ ಎಂದು ಹೇಳಬಹುದು. ಚಾವಣಿಗೆ ಮಾತ್ರ ಬಳಸಲಾಗುವ ಹಳೆ ಕಾಲದಿಂದಲೂ ಚಾವಣಿ ಮರ ಇದು ರೆಡ್ ಸಿಡಾರ್ ಅಂತಾರೆ. ಮತ್ತು ಫ್ಲೋರಿಂಗ್ಗೆ ಏನನ್ನು ಬಳಸಿದ್ದಾರೆ? ಫ್ಲೋರಿಂಗ್ ಗುಜರಾತ್ ಇಂದ ಬಂದ ಸಿರಾಮಿಕ್ ಟೈಲ್ಸ್. ಮನೆಯಾದ್ಯಂತ ನೀವು ಸೆರಾಮಿಕ್ ಮತ್ತು ವುಡನ್ ಟೈಲ್ಸ್ ಬಳಸಿದ್ದೀನಿ. ವುಡನ್ ಟೈಲ್ಸ್ ಇದು ಮರವಲ್ಲ, ವುಡನ್ ಲಾಕ್ ಶೈಲಿಯ ಸೆರಾಮಿಕ್ ಟೈಲ್ಸ್, ಪೂರ್ತಿ ಸೆರಾಮಿಕ್. ಈ ಮೇಕೋವರ್ ಇದು ಹೊಸ ಮನೆಗಿಂತ ಕಡಿಮೆ ದರದಲ್ಲಿ ಸಿಗ್ತದೆ. ನಾವು ಕೆಳಭಾಗವನ್ನು ನಿರ್ಮಿಸ್ತಿಲ್ಲ, ಕೆಳಗಿನ ಬೇಸ್ಮೆಂಟ್ ಭಾಗವನ್ನು ಅಭಿವೃದ್ಧಿಪಡಿಸಿಲ್ಲ, ಅದು ಈಗಾಗಲೇ ಇದೆಯಲ್ಲ. ನಮ್ಮ ವೀಕ್ಷಕರಿಗೆ ಬಹಳ ಕುತೂಹಲ ಇರ್ತದೆ, ಇಷ್ಟು ಚೆನ್ನಾಗಿ ಮೇಕೋವರ್ ಮಾಡಿರೋ ಈ ಮನೆಗೆ ಎಷ್ಟು ವೆಚ್ಚ ಆಗಿರಬಹುದು ಎಂದು. ಸೊ ಈ ವೆಚ್ಚದ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ನಮ್ಮಲ್ಲಿ ನವೀಕರಣ ಮಾಡಿದ್ರೆ ವೆಚ್ಚ ಹೆಚ್ಚಾಗುತ್ತೆ ಎಂಬ ಅಪಪ್ರಚಾರವಿದೆ. ಇದು ಬಿಲ್ಡಿಂಗ್ ಮಾಫಿಯಾದ ಅಪಪ್ರಚಾರ. ಇರುವುದನ್ನ ಕೆಡವಿ ಹಾಕ್ತಾರೆ, ಹೊಸದನ್ನು ಗರಿಷ್ಠವಾಗಿ ವಿಸ್ತರಿಸಿ ನಿರ್ಮಿಸ್ತಾರೆ. ಅವರಿಗೆ ಸಂಪೂರ್ಣ ಹಣ ಸಿಗ್ತದೆ, ಅದಕ್ಕಾಗಿ ಹಳೆಯ ಕಟ್ಟಡವನ್ನು ಕೆಡವಲು ಹೇಳುತ್ತಾರೆ. ಆದರೆ ನಾನು ಯಾವಾಗ್ಲೂ ಹೇಳೋದು, ಇರೋ ಕಟ್ಟಡದ ಮೇಲೆ ನಿರ್ಮಿಸಿದ್ರೆ ಅದು ಲಾಭದಾಯಕ. ಅದರ ಮೇಲಿನ ಭಾಗವನ್ನ ಮಾತ್ರ ನಾವು ವಿನ್ಯಾಸಗೊಳಿಸಿ ಕೆಲಸ ಮಾಡಿದ್ರೆ ಸಾಕು. ಅದಕ್ಕೆ ಶಕ್ತಿ ಇದ್ರೆ ಅದರ ಮೇಲೆಯೇ ನಿರ್ಮಿಸೋದು ಉತ್ತಮ. ಹಾಗಾಗಿ ನವೀಕರಣವು ಲಾಭದಾಯಕ ಎಂಬುದು ಸ್ಪಷ್ಟ. ಇನ್ನು ಹಳೆಯ ಮನೆ ಸರಿಯಾಗುವುದಿಲ್ಲ ಅಥವಾ ಹೊಸ ಮನೆಯನ್ನು ನವೀಕರಿಸಿದರೆ ಸರಿಯಾಗುವುದಿಲ್ಲ ಎಂಬ ವಾದಗಳು ಕೇರಳದಲ್ಲಿ ಮತ್ತು ಎಲ್ಲೆಡೆ ಇರ್ತವೆ. ಕರ್ನಾಟಕದಲ್ಲೂ ಹಳೆಯ ಕಟ್ಟಡಗಳನ್ನು ಕೆಡವಿ ಹಾಕ್ತಿದ್ದಾರೆ. ಅಲ್ಲಿ ಕಾಂಕ್ರೀಟ್ ಕಾಡುಗಳನ್ನು ನಿರ್ಮಿಸ್ತಿದ್ದಾರೆ. ಒಳ್ಳೆ ಮರಗಳಿರುವ ಮನೆಗಳನ್ನು ಕೆಡವಿ ಕಾಂಕ್ರೀಟ್ ರಚನೆಗಳನ್ನು ಮಾಡುವುದು ಒಂದು ಬಿಲ್ಡಿಂಗ್ ಬಿಸ್ನೆಸ್ ಟ್ರೆಂಡ್ ಆಗಿದೆ. ಆದ್ರೆ ಹರೀಶ್ ತಮ್ಮ ಮನೆ ಹೇಗಿರ್ಬೇಕೆಂದು ತಾವೇ ನಿರ್ಧರಿಸಿದ್ರು. ನಾನು ಕೆಲಸ ಶುರು ಮಾಡಿದಾಗ ಎಲ್ಲರೂ ನನ್ಗೆ ಹುಚ್ಚು ಎಂದ್ರು. ಎಲ್ಲರೂ ಹಾಗೆಯೇ ಹೇಳಿದ್ರು, ಹಳೆ ಹೆಂಚಿಗೆ ಪೇಂಟ್ ಮಾಡ್ತಿರೋದಕ್ಕೆ, ಹಳೆ ಹೆಂಚುಗಳನ್ನ ತರ್ತಿರೋದಕ್ಕೆ. 1936 ಹೆಂಚು, ಅದನ್ನು ತೊಳೆದು ಪೇಂಟ್ ಮಾಡಲಾಗಿದೆ, ಅದನ್ನು ಮರುಬಳಕೆ ಮಾಡ್ತಿದ್ದೇವೆ. ಇದನ್ನ ನೋಡಿ ಜನರು ಹರೀಶ್ಗೆ ಹುಚ್ಚಿರಿದಿದೆ ಎನ್ನುತ್ತಿದ್ರು. ಹೊಸ ವಸ್ತುಗಳನ್ನ ಖರೀದಿಸದಿದ್ದಕ್ಕೆ ಜನರು ಹೇಳ್ತಾರೆ. ಆದ್ರೆ ಆ ಹಳೆ ಹೆಂಚಿನ ಬೆಲೆ ಕೇವಲ 6 ಅಥವಾ 7 ರೂಪಾಯಿ. ಅದಕ್ಕೆ ಪೇಂಟ್ ಮಾಡಿದ್ರು 15 ರೂಪಾಯಿ ಆಗ್ತದೆ. ಹೊಸ ಹೆಂಚ್ ಖರೀದಿಸಲು ತೆರಿಗೆ ಸೇರಿ 45 ರೂಪಾಯಿ ಬೇಕು. ಆದ್ರೆ ಅದರಲ್ಲಿ ಗುಣಮಟ್ಟ ಇರೋದಿಲ್ಲ. ಇದು ತುಂಬಾ ಬಲವಾಗಿದೆ. 100-200 ವರ್ಷಗಳ ಹಳೆಯ ದೇವಸ್ಥಾನಗಳಲ್ಲಿರುವುದು ಇದೇ ಬ್ರಿಟಿಷ್ ಮಂಗಳೂರು ಹೆಂಚುಗಳು. ಇಂಥ ಪರಿಕಲ್ಪನೆಗಳನ್ನ ನಮ್ಮ ಸಮಾಜ ಒಪ್ಪುವುದಿಲ್ಲ. ಹರೀಶ್ ಇದಕ್ಕಿಂತ ದೊಡ್ಡ ಮನೆಯನ್ನು ಕಟ್ಟಬಹುದಿತ್ತು. ಅದಕ್ಕೆ ಬೇಕಾದ ಹಣ ಮತ್ತು ಪರಿಕಲ್ಪನೆ ಹರೀಶ್ ಅವ್ರ ಬಳಿ ಇತ್ತು. ಆದ್ರೆ ಹರೀಶ್ ಅವ್ರಿಗೆ ಜೀವನವನ್ನ ತುಂಬಾ ಸರಳವಾಗಿ ನಡೆಸಬೇಕು ಎಂಬ ಆಸೆ ಇದೆ. ಸಾಮಾನ್ಯವಾಗಿ ಹರೀಶ್ನಂತ ಯುವಕರು ಇಂಥ ಸಣ್ಣ ಮನೆಯನ್ನು ಹೊಂದೋದಿಲ್ಲ. ಕೈಯಲ್ಲಿ 2 ಕೋಟಿ ಇದ್ರೆ ಇನ್ನು 2 ಕೋಟಿ ಸಾಲ ಪಡೆದು 4 ಕೋಟಿ ಮಾಡ್ತಾರೆ. ಆ 4 ಕೋಟಿಯಿಂದ ಮನೆ ಕಟ್ಟಿ ಕೊನೆಗೆ ಸಾಲದ ಸುಳಿಯಲ್ ಸಿಕ್ಕಿ ಕಷ್ಟಪಡೋ ಬ್ಯಾಂಕ್ನವರು ಮನೆ ಜಪ್ತಿ ಮಾಡೋ ಈ ಕಾಲಘಟ್ಟದಲ್ಲಿ ಹರೀಶ್ ತುಂಬಾ ಸರಳವಾಗಿ ಯೋಚಿಸ್ತಾರೆ. ಇರೋದ್ರಲ್ಲೇ ಸುಂದರವಾಗಿ ಮಾಡೋದು, ಇರೋದ್ರಲ್ಲೇ ಓಣಂ ಹಬ್ಬದಂತೆ ಸಂಭ್ರಮದಿಂದ ಬದುಕೋದು, ಯಾವಾಗ್ಲೂ ಸಂತೋಷವಾಗಿರೋದು. ಇಂಥ ಒಂದು ಕಾನ್ಸೆಪ್ಟ್ ಹರೀಶ್ ಮತ್ತು ಅವರ ಪತ್ನಿಗೂ ಇದೆ. ಪತ್ನಿಯ ಪಾತ್ರವು ಇಲ್ಲಿ ಬಹಳ ಮುಖ್ಯ. ಈ ಮೇಕ್ ಓವರ್ ತುಂಬಾ ಸುಂದರವಾಗಿ ಮೂಡಿ ಬಂದಿದೆ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳು ಮತ್ತು ತುಂಬಾ ಧನ್ಯವಾದಗಳು. ನಿಮ್ಮ ಮನೆಯ ಹೋಮ್ ಟೂರ್ ಮಾಡಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ನನ್ನ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು.